ನ್ಯೂಸ್ಗೆ ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ಆತ್ಮೀಯ ಬಂಧುಗಳೇ, ಬೆಂಗಳೂರಿನ ಯಶವಂತಪುರ ಹೋಬಳಿ ಮಾಗಡಿ ರೋಡ್ ಸಮೀಪದ ಎಲೆಕೊಡಿಗೆಹಳ್ಳಿಯಲ್ಲಿ ಗ್ರಾಮದ ಯಜಮಾನರಾದ ಡಾಕ್ಟರ್ ಎನ್ ನಂಜುಂಡೇಶ್ ಅವರ ನೇತೃತ್ವದಲ್ಲಿ ಪುನರ್ಸ್ಥಾನಗೊಂಡಿರುವ ಚೋಳರ ಕಾಲದ ಇತಿಹಾಸ ಪ್ರಸಿದ್ಧ ನಂದಿ ಬಸವೇಶ್ವರ ಸ್ವಾಮಿಯ ನೂತನ ಭವ್ಯ ದೇಗುಲ ಇತ್ತೀಚೆಗೆ ಲೋಕಾರ್ಪಣೆ ಆಯಿತು. ಇದೇ ವೇಳೆ ಪಂಚಮುಖ ಶಂಭುಲಿಂಗೇಶ್ವರ ಮತ್ತು ಮಹಾಗಣಪತಿಯ ಮಂದಿರಗಳು ಸಹ ಸಾರ್ವಜನಿಕರ ಸೇವೆಗೆ ಮೀಸಲಾಯಿತು. ಪಾರಂಪರಿಕವಾಗಿ ನಿರ್ಮಿಸಿರುವ ಶಿಲಾ ದೇಗುಲದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ, ವಿಮಾನ ಗೋಪುರ, ಶಿಖರ, ಕಳಸಾಭಿಷೇಕವನ್ನು ಬಾಳೆಹೊನ್ನೂರಿನ ರಂಭಾಪುರಿ ಪೀಠದ ಜಗದ್ಗುರು ಡಾಕ್ಟರ್ ವೀರಸೋಮೇಶ್ವರ ರಾಜಾದೇಶಿಕೇಂದ್ರ ಶಿವಾಚಾರ್ಯ ಜಗದ್ಗುರುಗಳು ಹಾಗೂ ಉಜ್ಜಯಿನಿ ಮಹಾಸಂಸ್ಥಾನದ ಜಗದ್ಗುರು ಶ್ರೀ ಸಿದ್ಧಲಿಂಗ ರಾಜಾದೇಶಿಕೇಂದ್ರ ಶಿವಾಚಾರ್ಯರು ಸೇರಿದಂತೆ ಅನೇಕ ಸಾಧು ಸಂತರು, ಮಠಾಧೀಶರುಗಳ ಸಮ್ಮುಖದಲ್ಲಿ ವಿಶೇಷ ಪೂಜಾದಿಗಳ ಕಾರ್ಯಕ್ರಮ ನಡೆಯಿತು. ನೂತನ ದೇಗುಲದ ಲೋಕಾರ್ಪಣೆ ಅಂಗವಾಗಿ ಆಯೋಜಿಸಿದ್ದ ಬೃಹತ್ ಧಾರ್ಮಿಕ ಸಮಾರಂಭವು ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಮೈಸೂರು ಮಹಾರಾಜರಾದ ಯದುವೀರ ಕೃಷ್ಣದತ್ತ ನರಸಿಂಹರಾಜ ಒಡೆಯರವರು ಮಾತನಾಡಿ, ಪಾರಂಪರಿಕ ದೇವಾಲಯಗಳು ಹೆಚ್ಚೆಚ್ಚು ಉತ್ಥಾನವಾಗಬೇಕು. ಇದೊಂದು ಅತ್ಯಂತ ಪುಣ್ಯದ ಕೆಲಸ. ಎಲೆಕೊಡಿಗೆಹಳ್ಳಿಯ ಯಜಮಾನರಾದ ಡಾಕ್ಟರ್ ಎನ್ ನಂಜುಂಡೇಶ್ ಅವರ ಮುಂದಾಳತ್ವದಲ್ಲಿ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಪುನರುತ್ಥಾನಗೊಳಿಸಿರುವುದು ಅತ್ಯಂತ ಸಂತೋಷದ ವಿಷಯ. ನಂಜುಂಡೇಶ್ವರವರ ಧಾರ್ಮಿಕ ಜನಪರ ಕಾಳಜಿ ಇತರಿಗೆ ಮಾದರಿ ಎಂದು ಹೊಗಳಿದರು. ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಶ್ರೀ ರಂಭಾಪುರಿ ಪೀಠದ ಶ್ರೀಗಳು, ಭೌತಿಕ ಬದುಕಿನಲ್ಲಿ ಬಳಲಿ ಬಂದ ಜೀವಾತ್ಮರಿಗೆ ದೇವಾಲಯಗಳು ಶಾಂತಿ, ನೆಮ್ಮದಿ ನೀಡುವ ಕೇಂದ್ರಗಳಾಗಿವೆ. ಶಿಥಿಲಗೊಂಡ ದೇವಸ್ಥಾನವನ್ನು ತೆಗೆದು ಶಿಲಾಮಯ ಭವ್ಯ ದೇಗುಲ ನಿರ್ಮಾಣ ಮಾಡಿರುವುದು ಕೊಡಿಗೆಹಳ್ಳಿಯ ಸದ್ಭಕ್ತರ ಶ್ರದ್ಧೆಗೆ ಸಾಕ್ಷಿಯಾಗಿದೆ ಎಂದು ತಿಳಿಸಿದರು. ನಂಜುಂಡೇಶ್ವರವರ ನೇತೃತ್ವದಲ್ಲಿ ಶ್ರಮಿಸಿದ ಸಮಿತಿಯ ಎಲ್ಲ ಸದಸ್ಯರಿಗೂ ಜಗದ್ಗುರುಗಳು ಶುಭ ಹಾರೈಸಿದರು. ಉಜ್ಜಯಿನಿ ಸಂಸ್ಥಾನದ ಶ್ರೀಗಳು ಮಾತನಾಡಿ, ಸಮಾಜದಲ್ಲಿ ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ಭಾವ ಸದಾ ಉಳಿಯಬೇಕು. ವೈಜ್ಞಾನಿಕ ಯುಗದಲ್ಲಿ ನೂತನ ಆವಿಷ್ಕಾರಗಳಿಂದ ಜೀವನದ ಆಯಾಮಗಳು ಬದಲಾಗುತ್ತದೆಯೇ ಹೊರತು ಆಂತರಿಕವಾಗಿ ಮಾನವ ಪರಿಪಕ್ವವಾಗಲು ಆಧ್ಯಾತ್ಮಿಕತೆ ಬೇಕು. ಕ್ಷಣಿಕ ಸುಖದ ಮೊರೆ ಹೋಗಿರುವ ನಾವುಗಳು ಎಲ್ಲವೂ ಇದ್ದು ಏನೂ ಇಲ್ಲದಂತೆಯೇ ಬದುಕುತ್ತಿದ್ದೇವೆ. ಇಂಥ ಪರಿಸ್ಥಿತಿ ಬದಲಾಗಬೇಕು ಎಂದು ನುಡಿದರು. ಶಾಸಕ ಹಾಗೂ ಮಾಜಿ ಸಚಿವ ಎಸ್ ಟಿ ಸೋಮಶೇಖರ್ ಮಾತನಾಡಿ, ಬಹಳ ಹಿಂದಿನಿಂದಲೂ ಹೆಸರುವಾಸಿಯಾಗಿರುವ ಎಲೆಕೊಡಿಗೆಹಳ್ಳಿಯ ನಂದಿ ಬಸವೇಶ್ವರ ದೇವಾಲಯವು ಪುನರ್ಜೀವನ ಆಗಿರುವುದು ಅನೇಕ ಸದ್ಭಕ್ತರಿಗೆ ಮತ್ತಷ್ಟು ಶಕ್ತಿ ತುಂಬಿದಂತಾಗಿದೆ. ಗ್ರಾಮದ ಯಜಮಾನರಾದ ನಂಜುಂಡೇಶ್ ರವರು ಇಡೀ ವೀರಶೈವರಲ್ಲಿ ಅತ್ಯಂತ ಪುಣ್ಯದ ಕೆಲಸ ಮಾಡಿದ್ದಾರೆ. ಸಮಾಜದ ಬಗ್ಗೆ ಇವರಿಗಿರುವ ಕಾಳಜಿ ತುಂಬ ಆದರ್ಶವಾದುದು ಎಂದು ಹೇಳಿದರು. ಇದೇ ವೇಳೆ ದೇಗುಲದ ಯಜಮಾನರಾದಂಥ ನಂಜುಂಡೇಶ್ ಸೇರಿದಂತೆ ದೇವಾಲಯ ನಿರ್ಮಾಣಕ್ಕೆ ಸಹಕಾರ ನೀಡಿದ ಅನೇಕ ಮಹನೀಯರುಗಳನ್ನು ಗೌರವಿಸಲಾಯಿತು. ನಂತರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಕನ್ನಡದ ಚಿತ್ರನಟಿ ಭವ್ಯ ಮತ್ತಿತರ ಸಾಧಕಿಯರನ್ನು ಜಗದ್ಗುರುಗಳು ಅಭಿನಂದಿಸಿದರು. ಸಮಾರಂಭಕ್ಕೂ ಮುನ್ನ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ರಂಭಾಪುರಿ ಮತ್ತು ಉಜ್ಜಯಿನಿ ಜಗದ್ಗುರುಗಳ ಭವ್ಯ ಸಾರೋಟ ಮೆರವಣಿಗೆ ಸಂಭ್ರಮದಿಂದ ಜರುಗಿತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಮೆರವಣಿಗೆಯಲ್ಲಿ ವೀರಗಾಸೆ, ಕರಡಿ ವಾದ್ಯ, ತಮಟೆ, ಗಾರುಡಿ ಗೊಂಬೆ, ಪೂಜಾ ಕುಣಿತ, ಕಿಲುಕುದುರೆ, ಪಟ್ಟದ ಕುಣಿತ ಮೊದಲಾದ ಜಾನಪದ ಕಲಾತಂಡಗಳು ಮೆರಗು ನೀಡಿದ್ದವು. ನಮಸ್ಕಾರ.